ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಇವಾಗ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗಾಗಲೇ ಘೋಷಣೆ ಕೊಟ್ಟಿದ್ದಾರೆ. ಏನಂದ್ರೆ ಗೃಹಲಕ್ಷ್ಮಿ ಸಂಘನ ಓಪನ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಂತ ಹೇಳ್ಬಿಟ್ಟು ಸುಮಾರು ಜನ ಎಲ್ಲಾ ಕಡೆ ಹೆಣ್ಮಕ್ಳು ಮಾಡೋದೇನಪ್ಪ ಅಂದ್ರೆ ಧರ್ಮಸ್ಥಳ ಸಂಘದಲ್ಲಿ ಸಾಲವನ್ನ ಕಂಪಲ್ಸರಿ ಆದಂಥ ರೀತಿಯಲ್ಲಿ ತಗೊಂಡಿದ್ದೇ ಇರ್ತಾರೆ. ಸೊ ತಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಧರ್ಮಸ್ಥಳ ಸಂಘ ಬಗ್ಗೆ ಕೆಲವೊಂದು ಮಾಹಿತಿಗಳಿರುತ್ತೆ ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ. ಕಂಪ್ಲೀಟ್ ಮಾಹಿತಿ ನಿಮ್ಗೆ ಅರ್ಥ ಆಗೋದಿಲ್ಲ ಹಾಗೆ ಮಾಡಿದರೆ. ಸೊ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಒಂದು ಹೈಪ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಅದ್ರ ಮೂಲಕ ನೀವು ನಮ್ಮ ವಿಡಿಯೋಗೆ ಪಾಯಿಂಟ್ಸ್ ಕೂಡ ಕೊಡ್ಬೋದು. ಅದ್ರ ಮೂಲಕ ನಮ್ಮನ್ನ ಸಪೋರ್ಟ್ ಕೂಡ ಮಾಡ್ಬೋದು. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸೊ ಧರ್ಮಸ್ಥಳ ಸಂಘದ ಬಗ್ಗೆ ಮಾತಾಡೋದಾದ್ರೆ, ಸೊ ಧರ್ಮಸ್ಥಳ ಸಂಘ ಯಾರಿಗೆ ಗೊತ್ತಿರಲ್ಲ ಹೇಳಿ, ಪ್ರತಿಯೊಂದು ಮನೆ ಮಾತಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲ ಮಹಿಳೆಯರು ಮಾತೆತ್ತಿದ್ರೆ ಧರ್ಮಸ್ಥಳ ಸಂಘ ಅಂತಾರೆ. ಅವ್ರಿಗೆ ಏನೇ ಕಷ್ಟ ಬರಲಿ, ಮಕ್ಕಳು ಮದುವೆ ಆಗಿರ್ಬೋದು, ಮಕ್ಕಳು ವಿದ್ಯಾಭ್ಯಾಸ ಆಗಿರ್ಬೋದು, ಏನಾದ್ರೂ ಫಸ್ಟ್ ಹೋಗೋದೇ ಧರ್ಮಸ್ಥಳ ಸಂಘ. ಧರ್ಮಸ್ಥಳ ಸಂಘ ನಡೆಸ್ತಾ ಇರೋದು ಹೇಗೆ, ಧರ್ಮಸ್ಥಳದಲ್ಲಿ ಸಂಘದಲ್ಲಿ ಎಷ್ಟು % ಬಡ್ಡಿ ಬರುತ್ತೆ, ಹಾಗೆ ಧರ್ಮಸ್ಥಳ ಕ್ಲೋಸ್ ಮಾಡ್ಬೇಕಂತ ಕೂಡ ಮಾಹಿತಿನ ಬಂದು ಸಾಕಷ್ಟು ಚರ್ಚೆ ಕೂಡ ಆಯಿತು. ಎಲ್ಲ ಏನೇನಾಯಿತು ಒಂದೊಂದಾಗಿ ತಿಳ್ಕೊಳ್ಳೋಣ. ಸೊ ಮೇನ್ ಆಗಿ ಧರ್ಮಸ್ಥಳ ಸಂಘ ಕ್ಲೋಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಅಫಿಷಿಯಲ್ ಆದಂತ ನೋಟಿಫಿಕೇಶನ್ ಕೂಡ ಬಂದಿತ್ತು. ಅಫಿಷಿಯಲ್ ನೋಟಿಫಿಕೇಶನ್ ಬಂದಿತ್ತು RBI ಕಡೆಯಿಂದ. ಏನಂದ್ರೆ ಲೈಸೆನ್ಸ್ ಇಲ್ಲದೆ ಇರುವಂತಹ ಸಂಘಗಳು ಯಾವ್ದ್ಯಾವ್ದಿದೆ ಸೊ ಅದನ್ನೆಲ್ಲ ರದ್ದು ಮಾಡಬೇಕು, ಅಂದ್ರೆ ಕ್ಲೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಆದಂತ ಮಾಹಿತಿ ಕೂಡ ಬಂದಿತ್ತು ಸರ್ಕಾರದಲ್ಲಿ. ಅದರಲ್ಲೂ ಧರ್ಮಸ್ಥಳ ಸಂಘನೂ ಕೂಡ ಕ್ಲೋಸ್ ಮಾಡಬೇಕು ಅಂತ ಇತ್ತು. ಅದರ ಜೊತೆಯಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಎಲ್ಲಾ ಹೆಣ್ಮಕ್ಳು ಧರ್ಮಸ್ಥಳ ಸಂಘದಲ್ಲಿ ಸಾಲವನ್ನ ಪಡೆದಿರ್ತಾರೆ. ಸೊ ಅವರಿಗೆ ಎಷ್ಟು % ಬಡ್ಡಿ ಬರ್ತಾ ಇತ್ತು ಅಂದ್ರೆ 6% ಬಡ್ಡಿಯ ರೂಪದಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೋತಾ ಇರುವಂತಹ ಮಹಿಳೆಯರಿಗೆ 6% ಬಡ್ಡಿಯ ರೂಪದಲ್ಲಿ ಕೊಡ್ತಾ ಇದ್ರು. ಧರ್ಮಸ್ಥಳ ಸಂಘ ನಡೀತಾ ಇರೋದಾದ್ರೆ ಹೇಗೆ, ನಾವು ಎಲ್ಲ ಏನಿದ್ದೀವಿ ಜನಗಳು, ನಾವು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನು ನಮ್ಮ ಒಂದು ಭಕ್ತಿಯ ರೂಪದಲ್ಲಿ ನಾವೇನು ನಮ್ಮ ಹಣ ನಾವೇನು ಕಾಣಿಕೆ ರೂಪದಲ್ಲಿ ದೇವರಿಗೆ ಅಂತ ಕೊಟ್ಟಿರ್ತೀವಲ್ವಾ, ಆ ಹಣದಿಂದ ಧರ್ಮಸ್ಥಳ ಸಂಘನ ನಡೆಸ್ತಾ ಇದ್ದಾರೆ. ಅದು ಎಷ್ಟು? 6% ಬಡ್ಡಿಯ ರೂಪದಲ್ಲಿ. ಸೊ ಈ ತರ ತುಂಬಾ ಜನಗಳಿಗೆ ತೊಂದರೆ ಕೂಡ ಆಗಿದೆ ಈ ಧರ್ಮಸ್ಥಳ ಸಂಘದಿಂದ. ಸೊ ತಮ್ಮೆಲ್ಲರಿಗೆ ಇನ್ನು ಮುಂದೆ ಇದರಿಂದ ಮುಕ್ತಿ ಸಿಗುತ್ತೆ ಆದಷ್ಟು ಬೇಗ. ಯಾಕಂದ್ರೆ ಧರ್ಮಸ್ಥಳ ಸಂಘ ಕ್ಲೋಸ್ ಮಾಡ್ಬೇಕು ಅನ್ನೋ ಚರ್ಚೆ ಕೂಡ ತುಂಬಾ ಕಡೆ ನಡೀತಾ ಇದೆ. ಅದು ಒಂದ್ ಕಡೆ, ಧರ್ಮಸ್ಥಳ ಸಂಘ ಒಂದ್ ಕಡೆ ಆದ್ರೆ, ಶುಭ ಸುದ್ದಿ ಏನಪ್ಪಾ ನಮ್ಮೆಲ್ಲಾ ಮಹಿಳೆಯರಿಗೆ ಅಂದ್ರೆ, ಮೊನ್ನೆ ಅಷ್ಟೇ ಸಚಿವೆಯಾಗಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಮ್ಗೀಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು, ಗೃಹಲಕ್ಷ್ಮಿ ಯೋಜನೆ ಅಡಿ ಏನ್ ನೀವು 2,000 ರೂಪಾಯಿ ಹಣ ಪಡ್ಕೋತಾ ಇದ್ದೀರಾ, ಗೃಹಲಕ್ಷ್ಮಿ ಯೋಜನೆ ಅಡಿ ಏನ್ ನೀವು ಹಣ ಪಡ್ಕೋತಾ ಇದ್ದೀರಲ್ವಾ 2,000 ರೂಪಾಯಿ, ಅದನ್ನ ಸೇವ್ ಮಾಡ್ಕೊಂಡು ಮುಂದೆ ಯೂಸ್ ಆಗುವಂತಹ ರೀತಿಯಲ್ಲಿ ಕೂಡ ಆಪ್ಷನ್ ಇದೆ. ಅಥವಾ ನಿಮಗೆ ಅನುಕೂಲಕ್ಕೆ ನಿಮ್ಗೆ ಎಷ್ಟು ಅನುಕೂಲ ಇದೆ ಆ ಹಣನ ತಕೊಂಡು ತಿಂಗಳನೋ ಅಥವಾ ಅದಕ್ಕೆ ಆಪ್ಷನ್ಸ್ ಇದೆ, ನಿಮ್ಗೆ ಅನುಕೂಲ ತಕ್ಕಂಗೆ ಆಯ್ಕೆ ಮಾಡ್ಕೊಂಡು ನೀವು ಹಿಂದಕ್ಕೆ ರಿಟರ್ನ್ ಕಟ್ಟಬೇಕು. ಆ ತರ ಒಂದು ಯೋಜನೆಯನ್ನ ತರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದೇ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ. ಸೊ ಎಲ್ಲ ಮಹಿಳೆಯರಿಗೆ ಜಾಸ್ತಿ ಕಷ್ಟ ಆಗೋದಿಲ್ಲ, ಏನ್ ಸಾಲ ಪಡ್ಕೋತಾರೆ ಅದನ್ನ ರಿಟರ್ನ್ ಕಟ್ಟಕ್ಕೆ. ಸೊ ಹೀಗಾಗಿ ಎಲ್ಲರಿಗೂ ಇದೇ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸಂಘ ಈ ತರ ಎಲ್ಲ ಮಾಡೋದು ಜಾಸ್ತಿ ಹೆಣ್ಮಕ್ಳು, ಈ ಸಂಘಗಳು ಅದು ಇದು ತಲೆಯಲ್ಲಿ ಇರೋದೇ ಜಾಸ್ತಿ ಹೆಣ್ಮಕ್ಳಿಗೆ ಅಷ್ಟೇನೆ. ಗಂಡ್ಮಕ್ಳು ಈ ಸಂಘಗಳಿಂದ ಸ್ವಲ್ಪ ದೂರ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಎಲ್ಲ ಹೆಣ್ಮಕ್ಳಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳಿದ್ನಲ್ವ. ಸೊ ಇದೇ ಆದಷ್ಟು ಬೇಗ ಜಾರಿಗೆ ತರ್ತಾ ಇದ್ದಾರೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇದನ್ನ ಜಾರಿಗೆ ತರ್ತಾ ಇದ್ದಾರೆ. ಸೊ ತಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.